ನಾನಿಲ್ಲಿ ಸುಪ್ರಭಾತ ಕೇಳ್ಕೊಂಡು ನೀರು ಕುಡ್ಕೊಂಡು ಕೂತಿದ್ದೀನಿ. ಸುಮ್ಮನೆ ಕೊಟ್ಟರು. ನಾನು ಅವ್ರಿಗೆ ಹೇಳಿದೆ, ನನ್ನ ಹೆಂಡ್ತಿಗೆ ಇದು ಮಾಡೋಕ್ಕೆ ಬರಲ್ಲ, ಇದು ಬೇಡ, ನಮಗೆ ಬೇರೆ ಏನಾದರೂ ಕೊಡಿ ಅಂತ. ಅವ್ರು ಕೇಳಲಿಲ್ಲ. ಚೆನ್ನಾಗಿ ಮಾಡಿದ್ದೀನಾ? ಚೆನ್ನಾಗಿದೆ ಗೈಸ್. ಎಲ್ಲದಕ್ಕೂ ನನ್ನ ಕೈಲಿ ಆಗಲ್ಲ ನೋ ಅನ್ನೋದು ಈ ಟೈಮಲ್ಲಿ ನನಗೆ ಆ ಥರ ಥಿಂಕ್ ಮಾಡೋಕ್ಕೆ ಇಷ್ಟ ಆಗಿಲ್ಲ. ಇಲ್ಲಿಂದ ಸ್ಲೋ ಆಗಿ ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಹೌದಾ? ಇದು ವೆಂಟಿಲೇಷನ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಫಂಕ್ಷನ್ ಟೈಮಲ್ಲಿ ನಿಮಗೆ ಸಿಲಿಂಡ್ರು ಸಿಕ್ಕಿಲ್ಲ ಅಂದರೆ ಫುಡ್ಡಿಗೆ ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಏನು ಇಟ್ಕೊಂಡಿದ್ದೀರಾ? ನಮ್ಮನ್ನು ನೋಡಿ ಯಾರಾದರೂ ಹೊಟ್ಟೆ ಉರ್ಕೊಳ್ಳೋ ಅಂತ ವಿಚಾರ ಇದ್ದರೆ ನಾವು ಬೇಜಾರು ಮಾಡ್ಕೊತೀವ, ಖುಷಿ ಪಡ್ತೀವಿ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮನು. ನಾನಿಲ್ಲಿ ಸುಪ್ರಭಾತ ಕೇಳ್ಕೊಂಡು ನೀರು ಕುಡ್ಕೊಂಡು ಕೂತಿದ್ದೀನಿ. ಮನು ಒಳಗಡೆ ಕಾಫಿ ಕುಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತವ್ರೆ. ಇನ್ನೇನು ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡ್ಕೊಂಡು ಕೂತಿರ್ತಾರೆ. ಇವತ್ತು ಸುಮಾರು ಕೆಲಸ ಇದೆ ನೋಡಿ. ನೆನ್ನೆ ತಂದಿದ್ದು ಗ್ರಾಸರಿ ಎಲ್ಲ ಇಲ್ಲೇ ಇದೆ. ಟೀಪಾಯ್ ಮೇಲೆ ಒಂದು ಬ್ಯಾಗ್ ಇದೆ, ಇಲ್ಲೊಂದು ದೊಡ್ಡ ಬ್ಯಾಗ್ ಇದೆ, ಎತ್ತಿಟ್ಟೇ ಇಲ್ಲ ನೆನ್ನೆ. ಇನ್ನು ಕಿಚನ್ಗೆ ಹೋದ್ರೆ ಆ ಫ್ರಿಡ್ಜು ಅಂತೀನಿ, ವಾಷಿಂಗ್ ಮಿಷಿನ್ ತಂದಿದ್ದು ಬಾಕ್ಸು ಅಲ್ಲೇ ಇದೆ, ಎತ್ತಿಡ್ಬೇಕು ಅದನ್ನು. ಹೊರ್ಗಡೆ ಹೋಗ್ಬೇಕು. ಇವತ್ತು ಡಾಕ್ಟರ್ ಕನ್ಸಲ್ಟೇಷನ್ ಇದೆ, ಅಡುಗೆ ಮಾಡಬೇಕು. ಅಯ್ಯೋ, ಇದೆಲ್ಲ ನೆನೆಸ್ಕೊಂಡ್ರೆ ತಲೆ ಗಿರ್ರ ಅಂತ ಇದೆ ನನಗೆ. ಇದೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಆಫೀಸ್ ಟೈಮ್ ಆಗುತ್ತೆ, ಕೂತ್ಕೊಂಡು ಲಾಗಿನ್ ಮಾಡಬೇಕು. ಇವತ್ತೊಂಥರ ರೆಸ್ಟ್ಲೆಸ್ ಡೇ ಆಗ್ಬಿಡತ್ತಾ ಅಂತ ಅನಿಸ್ತಾ ಇದೆ. ಅದರಲ್ಲೂ ಹೊರಗಡೆ ಹೋಗೋದಿದ್ರೆ ಅಂತೂ ರೆಸ್ಟ್ಲೆಸ್ ಅವತ್ತು ಬಿಡಿ. ಈ ಬಿಸಿಲಲ್ಲಿ ಸ್ವಲ್ಪ ಕಷ್ಟನೇ. ಸ್ವಲ್ಪ ಹಾಸ್ಪಿಟ್ಲ್ ಹತ್ರ ಇರೋದ್ರಿಂದ ಪರವಾಗಿಲ್ಲ ನನಗೆ. ನೋಡೋಣ, ಬೇಗ ಮುಗಿಸ್ಕೋಬೇಕು. ಎನ್ವೇಸ್ ಡಾಕ್ಟ್ರು ಬರೋದೇ 12:30 1 o'clock. ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗಬೇಕು. ಅದಕ್ಕೆ ಸ್ವಲ್ಪ ಇವತ್ತು ಬೇಗನೆ ಎದ್ದಿದ್ದೀನಿ. ಇಲ್ಲಾಂದರೆ ಯೂಶ್ವಲಿ 9-9:15 ಹಿಂಗೆ ಎದ್ದೇಳ್ತಾ ಇದೆ. ಇವತ್ತು 8 ಗಂಟೆಗೆ ಎದ್ಬಿಟ್ಟಿದ್ದೀನಿ, ಮುಗಿಸ್ಕೊಳ್ಳೋಣ ಬೇಗ ಅಂತ. ಹೋಗೋಣ, ನೀರು ಕುಡಿದ್ಬಿಟ್ರು ಬೇರೆ ಕೆಲಸಗಳು ನೋಡೋಣ. ನೋಡಿ, ನಾನು ಕ್ಯಾಮ್ರಾ ಇಟ್ಕೊಂಡು ಬರ್ತಾ ಇದ್ದೀನಿ. ಅವರು ಕಾಫಿ ಕೊಡಪ್ಪಿ ಅಂತವ್ರೆ. ನೆನ್ನೆ ಗ್ರಾಸ್ರಿಗೆ ಹೋಗಿದ್ರಲ್ಲ, ನಾವು ಗ್ರಾಸರಿ ತೊಗೊಳ್ಳೋ ಸೂಪರ್ ಮಾರ್ಕೆಟಲ್ಲಿ ಒಂದಿಷ್ಟು ಬಿಲ್ ಅಂದರೆ ಅದು ಬಿಲ್ ರೇಂಜ್ ಮೇಲೆ ಒಂದಷ್ಟು ಪ್ರಾಡಕ್ಟ್ಸ್ನ ಫ್ರೀ ಕೊಡ್ತಾರೆ ಬಿಲ್ಲಿಂಗ್ ಕೌಂಟರಲ್ಲಿ. ಸೊ ನೆನ್ನೆ ನಮಗೆ ಆಗಿದ್ದು ಬಿಲ್ ಮೇಲೆ ಇದು ವರ್ಮಾಸಿಲೆ ಪ್ಯಾಕೆಟ್ಸ್ಗಳು ಒಂದಷ್ಟು ಫ್ರೀ ಬಂದಿದ್ದಾವೆ. ಅದಕ್ಕೆ ಮನೆಗೆ ಬಂದ್ಬಿಟ್ಟು ಹೇಳ್ತಾ ಇದ್ರು, ಇದನ್ನು ಸುಮ್ಮನೆ ಕೊಟ್ಟರು. ನಾನು ಅವ್ರಿಗೆ ಹೇಳಿದೆ, ನನ್ನ ಹೆಂಡ್ತಿಗೆ ಇದು ಮಾಡೋಕ್ಕೆ ಬರಲ್ಲ, ಇದು ಬೇಡ, ನಮಗೆ ಬೇರೆ ಏನಾದರೂ ಕೊಡಿ ಅಂತ. ಅವ್ರು ಕೇಳಲಿಲ್ಲ, ಇದನ್ನೇ ಕೊಟ್ಟರು ಅಂತ ಹೇಳ್ತಾವ್ರೆ. ಅದಕ್ಕೆ ಇವತ್ತು ಮಾಡಿ ತಿನ್ನಿಸ್ಬಿಡೋದೆ ಅಂತ ಡಿಸೈಡು. ಎಕ್ಸ್ಪೆರಿಮೆಂಟ್ ಅಲ್ಲ ಸರ್, ಐ ಆಮ್ ಎಕ್ಸ್ಪರ್ಟ್. ಆಯ್ತಾ? ನಾವು ಎಕ್ಸ್ಪರ್ಟ್ ಐ ಆಮ್ ವೆರಿ ಎಕ್ಸ್ಪರ್ಟ್ ಇನ್ ಕುಕ್ಕಿಂಗ್. ನಿನಗೆ ಟೇಸ್ಟ್ ಸಿಗಲ್ಲ ಅಷ್ಟೇ, ನಾನೇನು ಮಾಡೋಕ್ಕಾಯ್ತದೆ. ಅದು ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ ನಾನು. ಇವತ್ತು ಮಾಡಿ ತಿನ್ನಿಸ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋದೆ ಹೊರ್ಗಡೆಗೆ. ಕೊನೆಗೂ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್. ಗೈಸ್ ಕೇಳೋಣ ಬನ್ನಿ, ಗೈಸ್ ಕೇಳೋಣ ಹೆಂಗಿದೆ ಅಂತ. ಚೆನ್ನಾಗಿದೆ ಗೈಸ್. ಚೆನ್ನಾಗಿ ಮಾಡಿದ್ದೀನಾ? ಚೆನ್ನಾಗಿದೆ ಗೈಸ್. ನೋಡ್ದ, ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ಯಲ್ಲ, ಎಷ್ಟು ಧೈರ್ಯ ಇರಬೇಕು ನಿನಗೆ. ಚೆನ್ನಾಗಿಲ್ಲ ಅಂದರೆ ನಾಳೆ ಇದು ಸಿಗಲ್ಲ. ಅದಕ್ಕೆ ಇದೆಲ್ಲ ಅತಿ ಆಯಿತು. ಕರೆಕ್ಟಾಗಿ ಹೇಳು. ನೀನು ಮೇನ್ ಶೆಫು ನಮ್ಮ ಮನೆಯಲ್ಲಿ ಅಂದರೆ ಫೀಡ್ಬ್ಯಾಕ್ ಹೆಂಗಿರಬೇಕು ನಿಂದು ಅಂದರೆ ತಲೆ ಮೇಲೆ ಹೊಡೆದಂಗೆ ಇರಬೇಕು. ಹೊಡೆದಂಗೆ ಹೇಳಿದ್ದೀವಲ್ಲ. ಏಯ್, ಜೆನ್ಯೂನಾಗಿ ಹೇಳು, ಹೆಂಗೈತೆ ಕರೆಕ್ಟಾಗಿ ಹೇಳು. ನೆಕ್ಸ್ಟ್ ಟೈಮು ಮಾಡಬೇಕಾ ಇಲ್ಲ ಏನಾದ್ರು ಕರೆಕ್ಷನ್ಸ್ ಮಾಡ್ಕೋಬೇಕಾ ಗೊತ್ತಾಗಬೇಕಲ್ಲ. ಚೆನ್ನಾಯ್ತಾ? ಥ್ಯಾಂಕ್ ಯು. ಈಗ ಗೊತ್ತಾಯ್ತಾ ಎಕ್ಸ್ಪರ್ಟು ನಾನು ಅಂತ? ಅಷ್ಟು ಗೊತ್ತು. ಸಿಕ್ಕಾಕೋಬಿಡ್ತು ಗಂಟ್ಲಲ್ಲೇನು. ಅಷ್ಟು ಗೊತ್ತಾದರೂ ಸಾಕು. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ, ಓಕೆ? ಅದನ್ನೇ ಮಾಡಿ ಬಂದಿದ್ದೀಯಲ್ಲ ನೆನ್ನೆ, ಐ ವೋಂಟ್ ಅಂದ್ಕೊಂಡು. ಹೇಳ್ದಲ್ಲ, ಬಂದು ಹೇಳ್ಬಿಟ್ಟು ಬಂದಿದ್ದೀನಿ. ನಮ್ಮ ವೈಫಿಗೆ ಇದೆಲ್ಲ ಮಾಡೋಕ್ಕೆ ಬರಲ್ಲ, ಏನು ಕೊಡ್ತೀರಾ ಸರ್, ಸುಮ್ಮನೆ ವೇಸ್ಟ್ ಆಗುತ್ತೆ ನಮಗೆ. ಗೊತ್ತು, ಯಾಕೆ ಗೊತ್ತು. ಸ್ಟಾರ್ಟಿಂಗಲ್ಲೆಲ್ಲ ಹೋಗೋವಲ್ಲ ಅವಾಗ ಪರಿಚಯ. ನಿನ್ನನ್ನು ಮರೆತರು ಮರೀತಾರೆ, ನಮ್ಮನ್ನು ಮರೆಯಲ್ಲ ಅವರು. ಏನೇನೋ ಕುಕ್ಕರು
The next morning. ಆಫ್ಟರ್ 3-4 ಡೇಸ್ ಆದಮೇಲೆ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ ನಾನು. ಆ್ಯಸ್ ಯೂಶ್ವಲ್ ಆಫೀಸಲ್ಲಿ ಒಂದು ಕೆಲಸ ಬಂದು ತಗ್ಲಾಕೊಂತು ನನಗೆ. ಅದ್ರನ್ನೊಂದು ಕಂಪ್ಲೀಟ್ಲಿ ಆಕ್ಯುಪೈಡ್ ಆಗೋಗ್ಬಿಟ್ಟಿದೆ. ನೀನು ನಂಬಲ್ಲ, 10 to 11 hours ವರ್ಕ್ ಮಾಡಿದ್ದೀನಿ ಈ 3-4 ಡೇಸಲ್ಲಿ ನಾನು. ಇವತ್ತು ಫ್ರೈಡೇ, ಮಂಡೇ ಸ್ಟಾರ್ಟ್ ಆಗಿದ್ದು ನನಗೆ. ಅದನ್ನು ಕೊಡ್ಬೋದಿತ್ತು ಬೇರೆಯವರಿಗೆ, ಕೊಡ್ತೀನಿ ಬೇರೆಯವರಿಗೆ ಬೇಕಂದರೆ ಅಂತ ಅಂದರು ನಮ್ಮ ಮ್ಯಾನೇಜರು. ಬಟ್ ನಾನೇ ಬೇಡ, ನಾನೇ ಮಾಡ್ತೀನಿ ಅಂತಂದೆ. ನನಗೆ ಅದನ್ನು ನಾನೇ ಮಾಡಬೇಕಿತ್ತು. ಹಂಗಾಗಿ ಆ್ಯಂಡ್ ಈ ಟೈಮಲ್ಲಿ ನನಗೆ ಯಾವುದಕ್ಕೂ ನೋ ಅನ್ನೋದಕ್ಕೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಅದು ಏನೋ ಒಂಥರ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇರಬೇಕು ಅಂತ. ಏನಂತೀಯ ಮನ? ಕರೆಕ್ಟ್, ಎಂಗೇಜ್ ಆಗಿರಬೇಕು. ಆ್ಯಂಡ್ ಎಲ್ಲದಕ್ಕೂ ನನ್ನ ಕೈಲಿ ಆಗಲ್ಲ, ನೋ ಅನ್ನೋದು ಈ ಟೈಮಲ್ಲಿ ನನಗೆ ಆ ಥರ ಥಿಂಕ್ ಮಾಡೋಕ್ಕೆ ಇಷ್ಟ ಆಗಿಲ್ಲ. ಅದಕ್ಕೆ ಇಲ್ಲ, ನಾನೇ ಮಾಡ್ತೀನಿ ಅಂದ್ಕೊಂಡು ಮಾಡಿದೆ, ಮುಗಿಸ್ಕೊಬಿಟ್ಟೆ ನಿನ್ನೆ ನೈಟಿಗೆ. ಸೊ ಇವತ್ತು ಫ್ರೀ ಆಗಿದ್ವಲ್ಲ, ಇನ್ನೇನು ಸೀಮಂತ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು ನಮ್ಮದು. ಇದು ನಮ್ಮ ಫಸ್ಟ್ ಸ್ಟೆಪ್ಪು ಇವತ್ತು, ಬಿಗಿನಿಂಗು. ಯಾವುದೋ ನೆನೆ ಎಲ್ಲ ಕೂತ್ಕೊಂಡು ಮನುಗೆ ಹೇಳಿದೆ, ಸ್ವಲ್ಪ ಪಾರ್ಟಿ ಹಾಲ್ಗಳು ಅಡ್ವಾನ್ಸಾಗಿ ಹುಡ್ಕೊಳ್ಳೋಣ, ಲಾಸ್ಟ್ ಮಿನಿಟಲ್ಲಿ ಓಡಾಡೋದು ಬೇಡ ಅಂತ. ಇನ್ನೂ ಟೈಮ್ ಇದೆ ಸೀಮಂತಾಗೆ, ಬಟ್ ಪಾರ್ಟಿ ಹಾಲ್ಗಳು ಹುಡ್ಕೋಣ ಅಂತ. ಏಕೆಂದರೆ ನಮಗೆ ಬೇಕಿರೋ ಥರದ್ದು ಬೇಕಲ್ಲ, ಕನ್ವೀನಿಯೆಂಟಾಗಿ ಎಲ್ಲ ರೀತಿಲೂ. ಅಂದರೆ ನಾವೇನು ಗೆಸ್ಟ್ಗಳನ್ನ ಕರಿತೀವಿ ಅದ್ರ ಕೆಪಾಸಿಟಿಗೆ ತಕ್ಕಂಗೆ ಬೇಕು. ತುಂಬ ದೊಡ್ಡದು ತಗೊಳಕ್ಕಾಗಲ್ಲ, ಚಿಕ್ಕದು ತೊಗೊಳಕ್ಕಾಗಲ್ಲ. ಚಿಕ್ಕದಿದ್ರೆ ಪರವಾಗಿಲ್ಲ, ದೊಡ್ಡದು ಬೇಡ. ಸೊ ನಾವು ಲಿಮಿಟೆಡ್ ಜನನ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಸ್ ಆಫ್ ನೌ ಗೊತ್ತಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೋ. ಸೊ ಅದಕ್ಕೆ ಏನಾದರೂ ತಕ್ಕಂಗೆ ನೋಡ್ಕೋಬೇಕಲ್ಲ. ಸ್ಪೆಷಲಿ ಬರೋ ಗೆಸ್ಟ್ಗಳಿಗೆ ಕನ್ವೀನಿಯೆಂಟ್ ಆಗಿರಬೇಕು, ನಮಗೂ ಕನ್ವೀನಿಯೆಂಟ್ ಆಗಿರಬೇಕು. ಅದಕ್ಕೆ ಇಲ್ಲೊಂದು ನೆನೆ ನೋಡಿದ್ರು, ಮನು ಕಾಲ್ ಮಾಡಿ ಎಲ್ಲ ವಿಚಾರಿಸಿದ್ವಿ. ಅದಕ್ಕೆ ಹೋಗಿ ಬರೋಣ ಅಂದ್ಕೊಂಡು ಹೊರಟಿದ್ದೀವಿ. ನೋಡೋಣ ಹೆಂಗಿದೆ. ಫಸ್ಟು ಏನಂತಾರೆ ವೆನ್ಯೂ ನಾವು ವಿಸಿಟ್ ಮಾಡ್ತಾ ಇರೋದು. ಇಲ್ಲಿಂದ ಸ್ಲೋ ಆಗಿ ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಪ್ರಿಪ್ರೇಷನ್ ಇರುತ್ತೆ. ವೆನ್ಯೂ ಫೈನಲೈಸ್ ಮಾಡ್ಕೋಬೇಕು, ಕೇಟ್ರಿಂಗು ಬಿಟ್ಟರೆ ಶಾಪಿಂಗು ಅಷ್ಟೇ. ಹೇಳೋಕ್ಕಷ್ಟೇ. ಬಟ್ ಇಷ್ಟು ಬಿಸಿಲಲ್ಲಿ ಸುತ್ತಾಡ್ಕೊಂಡು ಮಾಡೋದೇ ಕಷ್ಟ. ಸರಿ ಬಾ ಹೊರಡೋಣ, ನೋಡೋಣ ಹೆಂಗಿರತ್ತೆ ವೆನ್ಯೂ, ಹೆಂಗೆ ಏನು ಕಥೆ ಅಂತ. ಇವಾಗ ಬಂದ್ವಿ ವೆನ್ಯೂ ಹತ್ರ. ನಮ್ಮನೆಗೆ ಸ್ವಲ್ಪ ಹತ್ರನೇ ಇದೆ. ನಾವು ನೋಡ್ತಾ ಇರೋದೆಲ್ಲ ಮನೆಗೆ ಹತ್ರ ಇರೋದೇನೆ. ತುಂಬ ದೂರ ಆದರೆ ಅವತ್ತು ಟ್ರಾವೆಲಿಂಗ್ ನನಗೆ ಕಷ್ಟ ಆಗುತ್ತೆ ಅಂತ ಮನೆ ಹತ್ರದಲ್ಲೇ ನೋಡೋಣ ನೋಡ್ತಾ ಇದ್ದಾರೆ. ಒಳಗಡೆ ಹೋಗೋಣ. ತಣ್ಣಗಾಯ್ತು ಎ ಸಿಗೆ ಬಂದ ತಕ್ಷಣ. ಎ ಸಿ ಇಲ್ಲ, ಬರೀ ಫ್ಯಾನ್ ಅಷ್ಟೇ. ಫ್ಯಾನ್ ಅದು ಅಲ್ಲೇನೋ ತಣ್ಣಗಾಯಿತು. ಬಟ್ ಎ ಸಿ ನಿನ್ನ ತಲೆ ಮೇಲೆ ಎ ಸಿ ಇಟ್ಕೊಂಡಿದ್ಯಾ, ಎ ಸಿ ಇಲ್ಲ ಅಂತ. ಅದೇ ಕ್ರೌಡ್ ಜನ ಬಂದಾಗ ಆನ್ ಮಾಡ್ತಾರೆ, ಇಲ್ಲ ಅಂದರೆ ಅನ್ನೆಸೆಸರಿ ವೇಸ್ಟ್ ಅಲ್ವಾ ಖಾಲಿ ಜಾಗದಲ್ಲಿ. ಎರಡಿದಾವ, ಆ ಕಡೆನೂ ಇದೆ. ಹೌದಾ? ಓಕೆ. ಇಲ್ಲಿ ಅಲ್ಲ, ನಾವು ಫೋಟೋಸಲ್ಲಿ ನೋಡಿದ್ರಲ್ಲಿ ಇಲ್ಲಿ ಅವರು. ಇದು ಚೆನ್ನಾಗಿದೆ. ಬಟ್ ಏನಂದ್ರೆ ಒಂದು ಸ್ವಲ್ಪ ಸ್ಮೆಲ್ ಅನ್ಸುತ್ತೆ. ರೂಫ್ ಡೌನ್ ಆಯಿತು. ಇನ್ನೊಂದು ಅವ್ರು ಡೋರೆಲ್ಲ ಕ್ಲೋಸ್ ಮಾಡ್ತಾರಲ್ಲಪ್ಪು, ಅಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡ್ತಾರಲ್ಲ, ಹಂಗೆ ಅನಿಸುತ್ತೆ. ಹಾಂ, ಚೆನ್ನಾಗಿ ಬರುತ್ತೆ. ಹೌದು, ಚೆನ್ನಾಗಿದೆ. ದೊಡ್ಡದಾಗಿ ಆರಾಮಾಗಿ 150 ಜನ ಕೂತ್ಕೋಬೋದು. ಇದಕ್ಕೆ ಡೈನಿಂಗ್ ಹಾಲು 4th ಫ್ಲೋರೇ. ಓಕೆ, ಇಲ್ಲಿ ಜಸ್ಟು ಅಷ್ಟೇ ಇವೆಂಟ್ ಪೋಸ್ಟ್ ಮೇಲೆ ಹೋಗ್ಬೇಕು. ನೋಡೋಣ ಅದನ್ನು. ಇದು ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಇದು ಬೇಸ್ಮೆಂಟ್, ಥರ್ಡ್ ಫ್ಲೋರ್ ಆಗಬೇಕು. ಸೊ ಇದು ಮಾಡಿದ್ರೆ ನಿಮ್ಮ ಡೈನಿಂಗಿಗೆ ಥರ್ಡ್ ಫ್ಲೋರ್ಗೆ ಹೋಗಬೇಕು. ಇದು ಬೇಡ. ಇದು ನಾವು ಅಂದ್ಕೊಂಡಿದ್ವಿ, ನಮಗೆ ಗೊತ್ತಾಗಿಲ್ಲ ಇದು ಬೇಸ್ಮೆಂಟ್. ಇದು ಇಲ್ಲಿ ಲಾಕ್ ಮಾಡಿದ್ದಾರೆ ಸದ್ಯಕ್ಕೆ. ಬೇಸ್ಮೆಂಟ್ ಇದು ಪಾರ್ಕಿಂಗು, ಅದ್ರ ಆಪೋಸಿಟ್ ಇದು ಪಾರ್ಟಿ ಹಾಲ್. ಇವ್ರ ಹತ್ರ 2 ಇದೆ ಪಾರ್ಟಿ ಹಾಲ್. ಒಂದು ಇದು ದೊಡ್ಡದು. ಸೊ ಈ ಪಾರ್ಟಿ ಹಾಲ್ ತಗೊಂಡವರು 3rd ಫ್ಲೋರ್ಗೆ ಹೋಗಬೇಕು ಡೈನಿಂಗಿಗೆ. ಬಟ್ ಅಲ್ಲಿರೋ ಪಾರ್ಟಿ ಹಾಲ್ ಆಪೋಸಿಟ್ ಇರೋದು. ಸೊ ಅದಕ್ಕೆ ಇವಾಗ ಅದನ್ನು ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. 4th ಮ್ಯಾಟರ್ ಆಗಲ್ಲ, ಲಿಫ್ಟ್ ಇದ್ದಾಗ. ಬಟ್ ಆದ್ರೂ ಸ್ವಲ್ಪ ಪ್ರಾಬ್ಲಮ್. ಯಾವುದು? ಬೇಸ್ಮೆಂಟ್ ಇಂದ 4th ಫ್ಲೋರ್. ಅದೇನೆ.
Told him slow down, baby, damn, I'm finna. ಇದು ವೆಂಟಿಲೇಷನ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಹಾಂ, ಇದು ಡೈನಿಂಗ್ ಇದು ನೋಡು, ಇಲ್ಲಿ ಆರಾಮ್ ಅನ್ಸುತ್ತೆ. ರೆಸ್ಟ್ ರೂಮ್ ಅಲ್ಲೇ ಇದ್ದಾವಲ್ಲ. ಓ ರೆಸ್ಟ್ ರೂಮೇ ಸಪ್ರೇಟ್ ಹೇ. ಸೊ ಇಲ್ಲಿ ರೆಸ್ಟ್ ರೂಮ್ ಸಪ್ರೇಟ್ ಇದೆ. ಇದು ಲೇಡೀಸಿಗೆ, ಇದು ಜೆಂಟ್ಸಿಗೆ. ಅದನ್ನೇ ಹೇಳಿದ್ದು. ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲ್ ಚೆನ್ನಾಗಿದೆ. ಅಂದರೆ ಒಂಥರ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾರೆ, ಡೈನಿಂಗ್ ಟೇಬಲ್ ಸಿಸ್ಟಮ್ಮು. ಹಾಂ, ಆಚೆನೂ ಇದೆ. ನೋಡೋಣ ಪಾರ್ಟಿ ಹಾಲ್. ಸೊ ನನಗೆ ಮೇಯ್ನ್ ನನಗೆ ಇನ್ನೊಂದು ಇಷ್ಟ ಆಗಿದೆ ಇದು. ಈ ಸ್ಪೇಸ್ ಏನಿದೆ ಅದು ಬಂದವರಿಗೆ ಸ್ವಲ್ಪ ಯೂಸ್ ಮಾಡ್ಕೋಬೋದು, ಆರಾಮಾಗಿ ಕೂತ್ಕೊಂಡು ಡ್ರಿಂಕ್ ಮಾಡೋಕ್ಕೆ. No, that ain't enough. Make it rain, told him throw it on my butt. Heard this bitch a freak, 2 girls, 1 cup. Told him slow down, baby, damn, I'm finna nut. ಇದು ಚೆನ್ನಾಗಿತ್ತಪ್ಪು. ಆ್ಯಕ್ಚುಲಿ ಇದು ಸಫಿಷಿಯೆಂಟ್ ನಮಗೆ ಹಂಗೆ ನೋಡೋಕ್ಕೆ ಹೋದರೆ. ಚೇರ್ ಹಾಕ್ಕೊಂಡ್ರೆ ಆರಾಮಾಗಿ ಏನು ಬಂದವರೆಲ್ಲ ಏನು ನಿನ್ಗೆ ಒಳಗಡೆನೇ ಕೂರಲ್ಲ. ಆ್ಯಂಡ್ ಒಂದೇ ಟೈಮಿಗೆ ಬರೋದು ಇಲ್ಲ, ಅದು ಇರುತ್ತೆ. ಏನು ನಿನ್ಗೆ ಇಲ್ಲಿ ತನಕ ಸ್ಟೇಜ್ ಬಂದ್ರೂ ಬ್ಯಾಕ್ಗ್ರೌಂಡು ಎಲ್ಲ ಬಿಟ್ಟು ಸ್ಟೇಜ್ ನಿಮ್ಗೆ ಇಲ್ಲಿ ತನಕ ಬಂದ್ರು ಇಲ್ಲಿಂದ ಅಲ್ಲಿ ತನಕ ಸ್ಪೇಸ್ ಐತೆ. ಹೌದು. ಆ್ಯಂಡ್ ಎಲ್ಲ ಒಂದೇ ಫ್ಲೋರಲ್ಲಿ ಇರುತ್ತೆ. ಹೌದು. ಅದು ಮೇನ್ ಡೈನಿಂಗು, ವಾಶ್ರೂಮ್ಸು ಎಲ್ಲ. ಬಟ್ ನೀವು ಗ್ರೌಂಡ್ ತಗೊಂಡ್ರೆ ಎಲ್ಲದಕ್ಕೂ 4th ಫ್ಲೋರ್ಗೆ ಬರಬೇಕು. ಕರೆಕ್ಟ್. ಸ್ಕ್ರೀನ್ ಓಪನ್ ಕರೋದು ಬರೀ ಸ್ಮಾಲ್ ವಿಂಡೋ ಇದೆ. ಇಲ್ಲ, ಇದು ಗ್ಲಾಸ್. ಬಟ್ ಎ ಸಿ ಹಾಕ್ಬಿಟ್ರೆ ಏನು ಫೀಲ್ ಆಗಲ್ಲ ಅದು. ಎ ಸಿ ಇರೋದ್ರಿಂದ ಸಮ್ಮರ್ ಹೀಟ್ ಫೀಲ್ ಆಗಲ್ಲ ಟಾಪ್ ಫ್ಲೋರ್ ಆದ್ರೂ. ಓಕೆ ಅಲ್ಲ ಇದು. Spend a cool 100, but you know that ain't enough. Make it rain, told him throw it on my butt. Heard this bitch a ಜಸ್ಟ್ ಇವಾಗ ಮನೆಗೆ ಬಂದ್ವಿ ನೋಡಿಕೊಂಡು. ಆ್ಯಕ್ಚುಲಿ ನಮ್ಮಿಬ್ರಿಗೂ ಇಷ್ಟ ಆಯಿತು ನೋಡಿ ಬ್ಯಾಂಕೆಟ್ ಹಾಲು. ಅಂದರೆ ಆನ್ಲೈನಲ್ಲಿ ತುಂಬ ಹುಡುಕಿ ಆ್ಯಂಡ್ ಎನ್ಕ್ವೈರಿಗಳೆಲ್ಲ ಮಾಡಿಕೊಂಡು ನಮಗೆ ಓಕೆ ಅನಿಸಿದ್ರೆ ಮಾತ್ರ ಹೋಗಿ ನೋಡೋಣ ಅಂತ ನಾವು ಫಸ್ಟೇ ಡಿಸೈಡ್ ಮಾಡ್ಕೊಂಡಿದ್ವಿ. ಒಂದು ವಾರದಿಂದ ಮನು ಹುಡುಕಿ ಎನ್ಕ್ವೈರಿಗಳು ಮಾಡ್ಕೊತಾ ಇದ್ರು. ಅದರಲ್ಲಿ ಒಂದು 3-4 ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಫೇವ್ರೇಟ್ಸ್ಗೆ ಹಾಕ್ಕೊಂಡು. ಅದರಲ್ಲಿ ಇದನ್ನೇ ಫಸ್ಟ್ ವಿಸಿಟ್ ಮಾಡಿದ್ದು. ಯಾಕೆಂದರೆ ಇದು ಮನೆಗೆ ಕಂಪೇರ್ ಟು ಅದರ್ಸ್ ಇದು ಸ್ವಲ್ಪ ನಿಯರೆಸ್ಟ್ ಇತ್ತು. ಆ್ಯಂಡ್ ಫೋಟೋದಲ್ಲಿ ಅವ್ರು ಕಳಿಸಿದ್ದು ಪಿಕ್ಚರ್ಸಲ್ಲೆಲ್ಲ ಇದು ಚೆನ್ನಾಗಿದೆ ಅಂತಲೂ ಅನ್ನಿಸ್ತಾ ಇತ್ತು ನಮಗೆ. ಇಲ್ಲಿ 2 ಬ್ಯಾಂಕೆಟ್ ಹಾಲ್ ಆಪ್ಷನ್ ಇದೆ. ಒಂದು ಫುಲ್ ದೊಡ್ಡದು, ಇನ್ನೊಂದು ಮೀಡಿಯಮ್ ಸೈಜು. ಅದೇ ಒಂದು ದೊಡ್ಡದು ಅನ್ನೋದು 150 to 200 ಜನದ್ದು, ಮೇಲ್ಗಡೆ ನೋಡಿದ್ದು 100, ಫ್ಲೋಟಿಂಗಲ್ಲಿ 150 ಇರ್ಬೋದು ಆ ಥರ. ಸೊ ನೋಡ್ಕೊಂಡು ಬಂದಿದ್ದೀವಿ. 2ರಲ್ಲಿ ಒಂದು ಫೈನಲೈಸ್ ಮಾಡ್ಕೋಬೇಕು, ನೋಡಬೇಕು ಅದು ಹೆಂಗಾಗತ್ತೆ ಏನು ಅಂತ. ಸದ್ಯಕ್ಕೆ ನಾವು ಯೋಚನೆ ಮಾಡ್ತಾ ಇರೋದು ಏನು ಗೊತ್ತಾ, ಕರೆಂಟ್ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಯಾವುದೇ ಹೋಟೆಲ್ಗೆ ಹೋಗಲಿ, ಯಾವುದೇ ಇದಕ್ಕೆ ಪಾರ್ಟಿ ಅಲ್ಲಿಗೆ ಹೋಗಿ ಬುಕ್ ಮಾಡೋಕ್ಕೋರು ಫಸ್ಟು ನಾವು ಅದನ್ನು ಡಿಸ್ಕಸ್ ಮಾಡ್ಕೋಬೇಕು. ಏನಪ್ಪ ಅಂದರೆ ಇನ್ ಕೇಸ್ ಫಂಕ್ಷನ್ ಟೈಮಲ್ಲಿ ನಿಮಗೆ ಸಿಲಿಂಡ್ರು ಸಿಕ್ಕಿಲ್ಲ ಅಂದರೆ ಫುಡ್ಡಿಗೆ ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಏನು ಇಟ್ಕೊಂಡಿದ್ದೀರಾ, ಏನು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಆಗಿಲ್ಲ ಅಂದು ಫಂಕ್ಷನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋ ಸಿಚುವೇಶನ್ ಬಂದರೆ ನೀವು ಫುಲ್ ಅಮೌಂಟ್ ರೀಫಂಡ್ ಮಾಡ್ತೀರಾ. ಇದೆಲ್ಲನೂ ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಅದೊಂದಿದೆ, ಪಾರ್ಟಿಯಲ್ಲಿ ಬುಕ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ರೆ 0 ರೀಫಂಡ್ ಅಂತ. ಅದು ನಮ್ಮ ಕಡೆಯಿಂದ ಕ್ಯಾನ್ಸಲ್ ಆದರೆ 0 ರೀಫಂಡು. ಬಟ್ ಈ ಹಾಂ ಅದೇ ನಮ್ಮ ಮೇಯ್ನ್ ಅದೇ ಫುಡ್ಡೇನೆ. ಯಾಕೆಂದರೆ ಸಿಲಿಂಡರ್ಗೆ ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ತುಂಬ ಟ್ರಬಲ್ ಮಾಡ್ತಾ ಇದ್ದಾರಲ್ವಾ, ಹಂಗಾಗಿ ಅದನ್ನೆಲ್ಲ ಮಾತಾಡ್ಕೋಬೇಕಲ್ವ. ಎಲ್ಲ ಮಾತಾಡ್ಕೊಂಡು ಬಂದ್ವಿ. ಆದರೆ ಅದಕ್ಕಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಇನ್ನೂ ನೋಡೋಣ 1-2-3 ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ. ಸೊ ಒಟ್ಟಿನಲ್ಲಿ ಈಗ ನೋಡಿದ್ರಲ್ಲ ಹ್ಯಾಪಿ ಅಲ್ಲ ನೀನು? ನನಗೆ ಹ್ಯಾಪಿ. ಯಾಕಂದ್ರೆ ಮೇನ್ ಏನು ಗೊತ್ತಾ, ಜನಗಳು ಬಂದಾಗ ಪಾರ್ಕಿಂಗ್ ಇಂಪಾರ್ಟೆಂಟ್. ಇಲ್ಲಿ ನಾವು ಬೇರೆ ಯಾವುದೇ ಹಾಲ್ ನೋಡಿದ್ರೆ ಎಲ್ಲ ಮೇನ್ ರೋಡ್ಗೆ ಇರ್ತವೆ, ಪಾರ್ಕಿಂಗೇ ಇರೋದಿಲ್ಲ. ಇವಾಗ ಹೆಂಗಾಗ್ಬಿಡ್ತೈತಿ, ಈ ಬಿಸಿಲಿನಲ್ಲಿ ಅಷ್ಟು ದೂರ ಹೋಗಿ ನಿಲ್ಸ್ಬಿಟ್ಟು ನಡ್ಕೊಂಡ್ಬರ್ಬೇಕಂದ್ರೆ ಬೇಜಾರು ಮಾಡ್ಕೊಂತಾರೆ. ನಾವೇ ಮಾಡ್ಕೊಂತೀವಿ ಎಲ್ಲಾದ್ರೂ ಹೋದೆ, ಯಾವ್ದಾದ್ರು ಫಂಕ್ಷನ್ಸ್ ಹೋದಾಗ ಅಯ್ಯೋ ಎಲ್ಲಿ ನಿಲ್ಸ್ಬಿಟ್ಟು ಅಲ್ಲಿವರೆಗೂ ನಡಿಬೇಕಾ, ಜಾಗ ಸಿಗ್ಬೇಕಲ್ಲ ಮೇನು. ಅದು ಇಲ್ಲೇನಂದ್ರೆ ಎಲ್ಲಿ ಬೇಕಾದ್ರೂ ನಿಲ್ಸ್ಕೋಬಹುದು. ಆಮೇಲೆ ಅವ್ರದೇ ಡೆಡಿಕೇಟೆಡ್ ಪಾರ್ಕಿಂಗ್ ಇದೆ, ಅದು ಬಿಟ್ಟು ರೋಡಲ್ಲಿ ಎಲ್ಲಿ ಬೇಕಾದ್ರೂ, ಯಾಕಂದ್ರೆ ರೋಡ್ ಎಲ್ಲ 60 ಅಡಿ ರೋಡ್. ಆಮೇಲೆ 60 ಅಡಿ ರೋಡು ಅಂಡ್ ಫುಲ್ ರೋಡು ಹೊಂಗೆ ಮರಗಳು, ಒಳ್ಳೆ ತಂಪಾದ ಗಾಳಿ. ಸಮ್ಮರ್ ಆಗಿರೋದ್ರಿಂದ ಜನ ಅದನ್ನ ಇಷ್ಟಪಡ AC-ಲಿರೋ ಥರ ಫೀಲ್ ಆಗತ್ತೆ ಅವ್ರಿಗೆ. ವೆಹಿಕಲ್ಗಳಿರಲ್ಲ, ಫುಲ್ ಖಾಲಿ ರೋಡು, ಚೆನ್ನಾಗಿದೆ. ಡಾಲರ್ಸ್ ಕಾಲೋನಿ ಒಳಗಡೆ ಇರೋದು. ಸರಿ ಹೋಗೋಣ. ಎಲ್ಲಿಗೆ ಅಂದರೆ ಸುಸ್ತಾಗಿದೆ, ಮಲ್ಕೋಬೇಕು.
ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ಕೊಂಡು ಎದ್ಬಿಟ್ಟು ಆಫೀಸ್ ಲಾಗಿನ್ ಮಾಡಿ ಆ್ಯಸ್ ಯೂಶ್ವಲ್ಲು ಇಮೇಲ್ಸ್ ಎಲ್ಲ ಚೆಕ್ ಮಾಡಿ ಇವಾಗ ಜಸ್ಟ್ ಊಟ ಮಾಡಿ ತಲೆಗೆ ಎಣ್ಣೆ ಹಚ್ಚಿದ್ದೀನಿ. ಸಾಯಂಕಾಲ ಸ್ನಾನಕ್ಕೆ ಹೋಗ್ಬೇಕು 5 ಗಂಟೆ ಮೇಲೆ. ಬಿಸಿಲಲ್ಲಿ ಆಗಲ್ಲ, ಸ್ನಾನ ಮಾಡಿದ್ರೆ ಸುಸ್ತಾಗ್ಬಿಡುತ್ತೆ ಬಿಸಿಲಲ್ಲಿ. ನನಗೆ ತಣ್ಣೀರು ಗಿಣ್ಣೀರೆಲ್ಲ ಆಗಲ್ಲ. ಥರ ವಾಮ್ ವಾಟರ್ ಹಾಕ್ಕೊಂಡ್ರೂ ಈ ಕ್ಲೈಮೇಟಿಗೆ ಶೆಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಏನಿದ್ರು ಮಾಡಿದ್ರೆ ಬೆಳಗ್ಗೆ ಬೇಗ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದೇಳಲ್ಲ ನಾನು ಬಿಸಿಲು ಬರೋ ಅಷ್ಟೊತ್ತಿಗೆ. ಅದಕ್ಕೆ ಯೂಶ್ವಲಿ ಸಂಜೆಗೆ ಇಟ್ಕೊಂಡಿರ್ತೀನಿ. ಊಟ ಎಲ್ಲ ಆಯಿತು ನಂದು ಕೂತ್ಕೊಂಡು. ಮನು ಬೇಡ ಅಂದ್ಬಿಟ್ರು ಕೊಬ್ಬಾಡ್ಕೊಂಡು. ಇವಾಗ ಬರ್ತಾವ್ರೆ, ನಂಗೆ ಹೊಟ್ಟೆ ಆಗ್ತಾಯಿದೆ ಮಂಜು ಅಂತ. ನೀನು ನೋಡಿದ್ನಲ್ಲ ಹೊಟ್ಟೆ ಉರಿ ಸ್ಟಾರ್ಟ್ ಆಯಿತು, ಅದರಿಂದ ಈಗ ಹೊಟ್ಟೆ ಹಸಿಯಾಗಿ ಸ್ಟಾರ್ಟ್ ಆಗಿದೆ. ಅದು ಗ್ಯಾಸ್ಟ್ರಿಕ್ ಇರಬೇಕು, ನೋಡ್ಕೊ. ಊಟ ತಿಂದಲೆ ನೀನು ನೋಡಿದ್ಮೇಲೆ ಆಯಿತು. ನಾನು ನೋಡಿದ್ರೆ ಹೊಟ್ಟೆ ಉರ್ಕೊಳಂಗಿದ್ದೀನ, ನಾನು ಅಷ್ಟು ಚೆನ್ನಾಗಿದ್ದೀನ. ಚೆನ್ನಾಗಿದ್ದೀಯ ಅಂತ ಹೇಳ್ತೀನಿ. ನೀನೇ ಹೇಳಿದ್ದು, ನೀನು ನೋಡಿದ್ನಲ್ಲ ಹೊಟ್ಟೆ ಉರ್ಕತಾ. ನೀನು ನೋಡಿದ್ಮೇಲೆ ಹೊಟ್ಟೆ ಉರಿತಾರೆ. ಅದು ಏನು ವಿಷಯಕ್ಕೆ ಅದೇ ಹೇಳಲ್ಲ, ಸುಮ್ಮನೆ ನೀನು ಬೇಜಾರು ಮಾಡ್ಕೊಳ್ತೀಯ. ನಮ್ಮನ್ನು ನೋಡಿ ಯಾರಾದರೂ ಹೊಟ್ಟೆ ಉರ್ಕೊಳ ಅಂತ ವಿಚಾರ ಇದ್ರೆ ನಾವು ಬೇಜಾರು ಮಾಡ್ಕೊತೀವ, ಖುಷಿ ಪಡ್ತೀವಿ. ಓ ಹೌದಾ, ಏನೋ ಒಂದು ಯುನಿಕ್ನೆಸ್ ಇರಬೇಕು ನಮ್ಮಲ್ಲಿ ಅಂತ. ಎನಿವೇಸ್ ಈ ವಾರವಂತೂ ಅದು ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಇವತ್ತು ಆಲ್ರೆಡಿ ಫ್ರೈಡೇ ಮನು. ಹಂಗೆ ಝುಯೀಕ್ ಅಂತ ಫ್ಲೈಟ್ ಆಡ್ದಂಗೆ ಆರ್ಬಿಟ್ಟೈತಿ ಈ ವಾರ. ಎವ್ರಿ ವೀಕ್ ಹಂಗೆ ಹೋಗ್ತಾ ಇತ್ತು. ಅದು ಅಟ್ಲೀಸ್ಟ್ ರಿಯಲೈಸ್ ಆಗ್ತಿತ್ತು ನನಗೆ ಎವ್ರಿ ವೀಕು. ಈ ವೀಕು ಅದು ಬ್ಯುಸಿ ಆಗಿದ್ಕೋ ಏನೋ ನನಗೆ ಗೊತ್ತೇ ಆಗಿಲ್ಲ. ಆಲೇ ವೀಕೆಂಡ್ ಸ್ಟಾರ್ಟ್ ಆಗೋಯ್ತು ಅಲ್ವಾ. ಇವತ್ತು ಕಳೆದ್ರೆ ವೀಕೆಂಡ್. ಇನ್ನು ನೆಕ್ಸ್ಟ್ ವೀಕ್ ಅಂತೂ ಹೋಗೋದೇ ಗೊತ್ತಾಗಲ್ಲ. ಬ್ಯಾಕ್ ಟು ಬ್ಯಾಕ್ ರಜೆಗಳು. ರಂಜಾನು ಅದಾದ ನೆಕ್ಸ್ಟ್ ಡೇ ಯುಗಾದಿ, 2 days ರಜಾ. 18th ರಂಜಾನು ಆ್ಯಸ್ ಪರ್ ಕ್ಯಾಲೆಂಡರು. ಬಟ್ ಅವ್ರದ್ದು ಫೆಸ್ಟಿವಲ್ 19th ಅಂತೆ. ನಮ್ಮ ಕಲೀಗ್ಸ್ ಹೇಳ್ತಾ ಇದ್ರು ನಮ್ಮದು 19th. ಅವರು ಏನೋ ಅದು ಚಂದ್ರನೋ ಏನೋ ನೋಡ್ತಾರಲ್ಲಪ್ಪ ಸೆಲೆಬ್ರೇಷನ್ಗೆ. ಎಲ್ಲಿ ಕ್ಯಾಲೆಂಡರಲ್ಲಿ ತೋರಿಸಿದ್ರೆ ಅವ್ರೇನು ಅಮಾವಾಸ್ಯೆ ಎಲ್ಲ ಏನು ಫಾಲೋ ಮಾಡಲ್ಲ ಅವರು. ನಮ್ದು ಯುಗಾದಿ 19th. 20th ದೊಡ್ಡ ಹಬ್ಬ. ನಿಂದು ಹೊಸ್ತಡ್ಕು ನಿಮ್ಮಬ್ಬ. ಹಾಕೊಡ್ಲ ಊಟ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.